ಸೊ ಗೈಸ್ ಇದು ಹುಬ್ಳ್ಯಾಗ ಏನ್ ಮಳಿ ಹತ್ತೈತಂದ್ರ ಏನ್ ಹೇಳ್ಬೇಕು ಆಚೆ. ಮಳಿ ಅಂದ್ರ ಮಳಿ ನೋಡ್ರಿ ಬಚ್ಚೆ. ಮಳಿ ಅಂದ್ರ ಮಳಿ ನೋಡ್ರಿ ಬಚ್ಚೆ. ಮಳಿ ಅಂದ್ರ ಮಳಿ ನೋಡ್ರಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಅಂಡ್ ವೆಲ್ಕಮ್ ಟು ಡೇ 3 ಆಫ್ ಡೈಲಿ ವ್ಲಾಗ್ಸ್. ಸೊ ಅಗೇನ್ ನಾನು ಡಿಟಾಕ್ಸ್ ಜೊತೆ ಬಂದೀನಿ. ಡಿಟಾಕ್ಸ್ ಇಲ್ಲದೆ ನನಗೆ ದಿನಾನ ಹೋಗಂಗಿಲ್ಲ. ನನ್ನ ದಿನ ಡಿಟಾಕ್ಸ್ ಇಲ್ಲದೆ ಹೋಗಂಗಿಲ್ಲ. ಡಿಟಾಕ್ಸ್ ಬೇಕಾ. ಯಾರ್ಯಾರು ಡಿಟಾಕ್ಸ್ ಕುಡಿತೀರಿ ಎಲ್ಲ ಕಮೆಂಟ್ ಮಾಡ್ರಿ ಚಾನಲ್ನ. ಯಾರು ಕುಡಿಯಂಗಿಲ್ಲ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ರಿ. ಏನ್ ನೋಡ್ರಿ ಈ ವೆದರ್ನಾಗ ಒಂದು ಟೈಮ್ನಾಗ ನಾವು ಸಣ್ಣವ್ರಿದ್ದಾಗ ನಾವು ಸ್ಕೂಲಿಗೆ ಹೋಗಕ್ಕೆ ಮನಸ್ಸಿರ್ಲಿಲ್ಲ ಅಂದ್ರೆ ಹೋಗ್ತಿದ್ದಿಲ್ಲ. ನಮ್ಮ ಮಮ್ಮಿ ಎಬ್ಬಿಸಿ ನಮಗೆ ಹೋಗ ಅಂತಿದ್ರು. ಬಟ್ ಈಗ ಏನು ಪರಿಸ್ಥಿತಿ ಬಂದೈತಂದ್ರೆ ಈಗ ನಾವು ಜಾಬಿಗಂತೂ ಹೋಗ್ಲೇಬೇಕು. ಟೈಮ್ ಟು ಟೈಮ್ ಲಾಗಿನ್ ಆಗಲೇಬೇಕು. ಎಷ್ಟೇ ಮಳೆ ಇರಲಿ ಎಷ್ಟೇ ಚಳಿ ಇರಲಿ ಏನೇ ಇರಲಿ ಅದು ನಾವು ಹೋಗಬೇಕು. ಇಲ್ಲ ಅಂದ್ರೆ ನಮ್ಮ ಪಗಾರ ಕಟ್ ಆಗ್ತೈತಿ. ಸೊ ಇದೆಲ್ಲ ಯಾರ್ಯಾರಿಗೆ ಫೀಲ್ ಆಗತೈತಿ, ನಾವು ವಾಪಸ್ ಹೋಗ್ಬೇಕಿತ್ತು, ಸಣ್ಣವ್ರಾಗಬೇಕಿತ್ತು. ಈ ಸೀಸನ್ನಾಗಂತೂ ಜಲ್ದಿ ಎದ್ದೇಳಾಗಂತೂ ಮನಸ್ಸ ಬರಂಗಿಲ್ಲ. ಸೊ ಅವರೆಲ್ಲ ಕಮೆಂಟ್ ಮಾಡ್ರಿ ಯಾರ್ಯಾರೀಗ ಅದು ಫೀಲ್ ಬರತೈತಿ ಬ್ಯಾಕ್ ಟು ಓಲ್ಡ್ ಡೇಸ್. ಸೊ ಇದಾದ್ಮೇಲೆ ಆ್ಯಸ್ ಯೂಶ್ವಲ್ ನಾವೀಗ ನಮ್ದು ಒಂದು ಪ್ರೀ ವರ್ಕೌಟ್ ಮೀಲ್ ದ್ಯಾಟ್ ಈಸ್ ಓಟ್ಸ್ ಮೀಲ್ ವಿತ್ ಬ್ಲ್ಯಾಕ್ ಕಾಫಿ ಕುಡ್ದು ಜಿಮ್ಮಿಗೆ ಹೊಂಟಿವಿ. ಸೊ ಬರ್ರಿ ಜಿಮ್ಮಿಗೆ ಹೋಗೋಣ, ಜಿಮ್ನಾಗ ವರ್ಕೌಟ್ ಮಾಡೋಣ. ಸೊ ಗೈಸ್ ಇದೈತೆ ನಮ್ದು ಫಸ್ಟ್ ಮೀಲ್ ಮಾರ್ನಿಂಗ್ ಎಂದು. ಸೊ ಇದ್ರಾಗ ಬಂತು ಡ್ರೈ ಫ್ರೂಟ್ಸ್ ಆ್ಯಂಡ್ ಬನಾನಾ ವಿತ್ ಓಟ್ಸ್ ಆ್ಯಂಡ್ ವಾಟರ್. ಮಿಲ್ಕ್ ಹಾಕಲ್ಲ, ನಾನು ಕಟಿಂಗಲ್ಲಿ ಇದ್ದೀನಿ. ಸೊ ಅದನ್ನು ಬಂತು ಬ್ಲ್ಯಾಕ್ ಕಾಫಿ. ಸೊ ಈ ವೆದರ್ ಈಗ ಕಾಫಿ ಹೆಂಗಿರುತ್ತೆ ನೀವೇ ಹೇಳ್ರಿ ಕಮೆಂಟ್ ಸೆಕ್ಷನ್ದಾಗ. ಸೊ ಗೈಸ್ ಇದು ಹುಬ್ಳ್ಯಾಗ ಏನ್ ಮಳಿ ಹತ್ತೈತಂದ್ರ ಏನ್ ಹೇಳ್ಬೇಕು ಆಚೆ. ಮಳಿ ಅಂದ್ರ ಮಳಿ ನೋಡ್ರಿ ಇಲ್ಲಿ ಬರೇ ಮಳಿ. ಹಿಂಗ್ ಬರ್ಬೇಕು. ಹಿಂಗ್ ಬಂದ್ರು ಈ ಬಟ್ಟಿ ಹೊಲಸಾಗ್ತೈತಿ. ನೆಕ್ಸ್ಟ್ ಅದ್ರ ಮೇಲೆ ಜರ್ಕಿನ್ ಹಾಕೊಂಡ್ ಬಂದ್ರು ಅದು ದಿನ ಏನ್ ಹಾಕೊಂಡ್ ಬಂದ್ರು ಅಷ್ಟ ಹಳೆ ಅಲ್ಲ ಮಗಳ ಗಂಡ ಅಂದಂಗ ಆತಿದ್ ಜೀವನ. ಹಿಂಗ್ ಮನಿಗ್ ಹೋಗುದು ಹಿಂಗ ಒದ್ದಿ ಹಾಕೊಂಡ್ ಇದ ಜೀವನ ಆಗ್ಬಿಟ್ಟೈತಿ. ಹುಬ್ಳ್ಯಾಗ ಮಳಿ ಮಳಿ ಮಳಿ. ಮೈಸೂರ್ನಾಗ ಇದ್ದೆ 2 ತಿಂಗಳು ಒಟ್ಟ ಮಳಿ ಅನ್ನೋದೇ ಇರ್ಲಿಲ್ಲಪ್ಪ ಅಲ್ಲಿ. ಈಗ ಇಲ್ಲಿ ಬಂದ್ಮೇಲೆ ಮಳಿನ ಆಗ್ಬಿಟ್ಟೈತಿ. ಮಳೆ ಬಂತು ಮಳೆ ಅನ್ನೋದು. ನೋಡ್ರಿ ಗೈಸ್ ನಮ್ದು R15 ಹೆಂಗೈತೆ ಅಂತ. ಹಳೆ ಮಾಡಲ್ ಓಲ್ಡ್ ಇಸ್ ಗೋಲ್ಡ್. ನಮ್ಮಪ್ಪನ ಬೈಕ್ 10 ವರ್ಷ 15 ವರ್ಷನೂ ಆಯ್ತು. ಓಲ್ಡ್ ಇಸ್ ಗೋಲ್ಡ್. ಈಗ ನಮ್ದು R15. ಸೊ ಇದ್ರಾಗ ಹೊಂಟಿವಿ ನಾವು. ಲೆಟ್ಸ್ ಗೋ. ಆ ವಿಡಿಯೋನಾಗ ಕಂಡಿಲ್ಲ. ಸೊ ಇದೈತಿ ನಮ್ದು R15. ಸೊ ಗೈಸ್ ಈಗ ನಮ್ದು ವರ್ಕೌಟ್ ಮುಗೀತು ಬೇಸಿಕಲಿ. ಸೊ ಇವತ್ತು ಜಸ್ಟ್ ಶೋಲ್ಡರ್ಸ್ ಮಾಡಿದ್ವಿ. ಸೊ ರಫ್ ವರ್ಕೌಟ್ ಮುಗಿಸಿದ್ರೆ ಮಗಡ ಟೈಮ್ ಸ್ಪೀಕರ್ ಜಾಸ್ತಿ ಇತ್ತು. ಸೊ ಹೊರಗೆ ಗಾಡಿ ಬರೋದಿಲ್ಲ ಅಂತ ಜಸ್ಟ್ ಕ್ಲಿಪ್ಸ್ ಮಾಡಿದ್ವಿ. ರಫ್ ಸಿಕ್ಸಿ ಅಂತ ಮುಖಂಡ್ ಬರ್ರಿ. You're never gonna make it, you're not good enough. There's a million other people with the same stuff. You really think you're different? Man, you must be kidding. Think you're gonna hit it, but you just don't get it. It's impossible, it's not probable, you're irresponsible. Too many obstacles, you gotta stop it, yo. You gotta take it slow, you can't be a pro. Don't waste your time no more. Who the fuck are you to tell me what to do? I don't give a damn if you say you disapprove. I'm gonna make my move, I'm gonna make it soon. And I'll do it cause it's what I wanna fucking do. Cause all these opinions and all these positions, they come in millions, they blocking your vision. But no, you can't listen, that shit is all fiction. Cause you hold the power as long as you're dreaming. There's no way that you make it. And maybe you can fake it, but you're never gonna make it. Are you just gonna take that? Make them take it all back. Don't tell me you believe that. Are you just gonna take that? Or will you fucking fight back? A few moments later. ಸೊ ಗೈಸ್ ಇಲ್ಲ ನೋಡ್ರಿ ಏನ್ ವ್ಯೂ ಕಾಣತೈತಿ. ಫುಲ್ ತೊಗನ್ಕೆರೆ ಕಾಣತೈತಿ. ಸೊ ನೋಡ್ರಿಪ್ಪ ಈಗ ಸಪೋಸ್ ನೀವು ಜಿಮ್ ಹೊಂಟಿರಿ, ನಿಮ್ಗೆ ಏನು ಮಾಡತ್ತೀರ ಅನ್ನೋದಾಗ ಗೊತ್ತಿಲ್ಲ ಅಂದ್ರೆ ಒಂದು ಜಿಮ್ ಆದರೂ ಬಿಡ್ರಿ, ಇಲ್ಲ ಜಿಮ್ ನಿಮ್ಗಾದ್ರೂ ಬಿಡ್ತೈತಿ. ಸೊ ಜಿಮ್ಮಿಗೆ ಹೋಗಕ್ಕೆ ಏನಾದರೂ ಒಂದು ಪ್ರಾಪರ್ ಗೋಲ್ ಇರಬೇಕು. ಸೊ ಭಾಳ ಮಂದಿ ಏನಂತ ಜಿಮ್ ಹೋಗ್ತೀನಿ, ವೇಟ್ಸ್ ಎಬ್ಬಿಸ್ತೀನಿ, ಬಾಡಿ ಮಾಡ್ತೀನಿ, ಬರ್ತೀನಿ. ಸೊ ಮಾಡೋದು ಅದು ಯಾವ್ದಕ್ಕೆ ಮಾಡತ್ತೀರಿ, ಯಾವ್ದಕ್ಕೆ ವೇಟ್ಸ್ ಎಬ್ಸಾತ್ತೀರಿ? ಈಗೇನು ಭಾಳ ಮಂದಿ ಈಗ ನನಗಂತೂ ಬಂದಂತಾರೆ ಇವತ್ತು ವೇಟ್ಸ್ ಎಬ್ಸಿದ್ರೆ ನಾಳೆ ನಾನು ಅರ್ನಾಲ್ಡ್ ಆಗ್ತೀನಿ ಅಂತ.
ಸೊ ನೀವೇನು ಮಾಡತ್ತೀರಿ ಏನು ಮಾಡತ್ತಿಲ್ಲ ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಸೊ ಅದಕ್ಕೆ ತಕ್ಕಂತೆ ಪ್ರಾಪರ್ ವರ್ಕೌಟ್ ಆ್ಯಂಡ್ ಹೆವಿ ಟ್ರೈನಿಂಗ್ ಅನ್ನೋದೇ ಗೊತ್ತಿಲ್ಲ. 4 ತಾಸು ವರ್ಕೌಟ್ ಮಾಡ್ತೀನಿ ಅಂತಾರೆ, ಬಟ್ ಆ 4 ತಾಸ್ನಾಗ ಎಷ್ಟು ಹರಟಿ ಹೊಡಿತಾರೆ ಅನ್ನೋದು ನಮ್ಗೆ ಗೊತ್ತು, ನಾವು ನೋಡೀವಿ. ಸೊ ಆ 4 ತಾಸು ಬೇಡ, ಜಸ್ಟ್ 1 to 2 ಅವರ್ಸ್ ಮಾಡಿರಿ, ಪ್ರಾಪರಾಗಿ ಫಿಸಿಕ್ ಬಿಲ್ಡ್ ಮಾಡಿರಿ. ಆ್ಯಂಡ್ ಮೇನ್ ಪೇಷನ್ಸ್ ಬೇಕು ಈ ಫೀಲ್ಡ್ನಾಗ. ಸೊ ಪೇಷನ್ಸ್ ಇಲ್ಲ ಅಂದ್ರೆ ಏನೂ ಆಗಿಲ್ಲ ಲೈಫ್ನಾಗ. ಇದೇ ಫೀಲ್ಡ್ ಅಂತಲ್ಲ, ಲೈಫ್ನಾಗ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬಿ ಕಾಮ್ ಆ್ಯಂಡ್ ಪೇಷಂಟ್. ಆ್ಯಂಡ್ ನಿಮ್ಗೆ ವರ್ಕೌಟ್ ಮಾಡಿದ್ಮೇಲೆ ರಿಕವರಿನೂ ಭಾಳ ಇಂಪಾರ್ಟೆಂಟ್, ಸ್ಲೀಪ್ನು ಭಾಳ ಇಂಪಾರ್ಟೆಂಟ್, ಆ್ಯಂಡ್ ಫುಡ್ ನ್ಯೂಟ್ರಿಷನ್ ಎಲ್ಲ ಇಂಪಾರ್ಟೆಂಟ್ ಆಗ್ತೈತಿ. ಸೊ ನಿಮ್ಗೆ ನ್ಯೂಟ್ರಿಷನ್ ಆ್ಯಂಡ್ ರಿಕವರಿ ಬಗ್ಗೆ ಏನಾದರೂ ನಾಲೆಜ್ ಟಿಪ್ಸ್ ಬೇಕಿತ್ತಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಸೊ ಗೈಸ್, ಇದಕ್ಕೆ ನಮ್ದು ಇವತ್ತಿನ ವರ್ಕೌಟ್ ಬ್ಲಾಗ್. ಸೊ ಈ ಬ್ಲಾಗ್ ನಿಮ್ಗೆ ಲೈಕ್ ಆಗಿದ್ರೆ ಈ ವಿಡಿಯೋ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಸಪೋರ್ಟ್ ಮಾಡ್ರಿ ಸಪೋರ್ಟ್ ಸ್ವಲ್ಪ. ಕರ್ನಾಟಕ ಮಂದಿ ಮಾಡ್ರಿ, ನಾವು ಬೆಳೆಯೋಣ, ಬೆಳೆಸ್ರಿ ನಮಗೂ ಸ್ವಲ್ಪ. ಸೊ until then, see you, bye bye, take care.